ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ. ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಸಕಲ ಜಗತ್ತ, ತನ್ನ ವಿನೋದಕ್ಕೆ ತಾನೇ ಸುತ್ತಿದನದಕ್ಕೆ ಸಕಲ ಪ್ರಪಂಚನು, ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದನಂತ ಭವದುಃಖಗಳಲ್ಲಿ ಇಂತೆನ್ನ ಚನ್ನ ಮಲ್ಲಿಕಾರ್ಜುನನೆಂಬ ಪರಶಿವನು ತನ್ನ ಜಗದ್ವಿಲಾಸ ಸಾಕಾದರೆ ಮತ್ತೆ ತಾನೇ ಪರಿವನದರ ಮಾಯಾಪಾಶವನು. ತನ್ನ ವಿನೋದಕ್ಕೆ ತಾನೇ ಸುತ್ತಿದನು ಅದಕ್ಕೆ ಸಕಲ ಪ್ರಪಂಚನು, ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದನಂತ ಭವದುಃಖಗಳಲ್ಲಿ ಇಂತೆನ್ನ ಚನ್ನ ಮಲ್ಲಿಕಾರ್ಜುನನೆಂಬ ಪರಶಿವನು ತನ್ನ ಜಗದ್ವಿಲಾಸ ಸಾಕಾದರೆ ಮತ್ತೆ ತಾನೇ ಪರಿವನದರ ಮಾಯಾಪಾಶವನು. ಪರಶಿವನ ಲೀಲಾ ವಿನೋದವೇ ಈ ಸಕಲ ಜಗತ್ತು. ಆ ಶಿವ ತನ್ನ ಸಂತೋಷಕ್ಕಾಗಿ ಜಗತ್ತನ್ನ ನಿರ್ಮಿಸುತ್ತಾನೆ. ತನ್ನ ವಿನೋದಕ್ಕಾಗಿ ತಾನು ಜೀವರಾಶಿಯಾಗಿ ಸಕಲ ಪ್ರಪಂಚವನ್ನ ಸುತ್ತುತ್ತಾನೆ. ತನ್ನ ಆನಂದಕ್ಕಾಗಿ ಹುಟ್ಟು ಸಾವುಗಳ ದುಃಖಗಳಲ್ಲಿ ಸಿಲುಕಿ ತಿರುಗುತ್ತಾನೆ. ಜೀವಿಗಳನ್ನ ತಿರುಗಿಸುತ್ತಾನೆ. ಜೀವಿಗಳಲ್ಲಿ ದೇವ ಅಣು ಮಾತ್ರ ತಾನು ಇದ್ದು ಇಲ್ಲದಂತೆ ಇರುತ್ತಾನೆ. ತನ್ನ ಈ ಜಗತ್ತಿನಲ್ಲಿ ಆಟ ಸಾಕಾದರೆ ಮತ್ತೆ ಅದನ್ನ ತನ್ನಲ್ಲಿ ಅಡಗಿಸಿಕೊಳ್ಳುವನು. ಮಾಯಾಪಾಶವನ್ನ ಅಲ್ಲಿಗೆ ಸಮಾಪ್ತಿಗೊಳಿಸುವನು. ಹಾಗಾದರೆ ನನ್ನದೇನು ತಪ್ಪಿದೆ? ಅದಕ್ಕಾಗಿ ತನ್ನನ್ನ ಕಾಪಾಡೆಂದು ಮೊರೆ ಇಡುವ ಧ್ವನಿ ಇದೆ. ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಸಕಲ ಜಗತ್ತ, ತನ್ನ ವಿನೋದಕ್ಕೆ ತಾನೇ ಸುತ್ತಿದನು ಅದಕ್ಕೆ ಸಕಲ ಪ್ರಪಂಚನು, ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದನಂತ ಭವದುಃಖಗಳಲ್ಲಿ ಎಂತೆನ್ನ ಚನ್ನ ಮಲ್ಲಿಕಾರ್ಜುನನೆಂಬ ಪರಶಿವನು ತನ್ನ ಜಗದ್ವಿಲಾಸ ಸಾಕಾದರೆ ಮತ್ತೆ ತಾನೇ ಪರಿವನದರ ಮಾಯಾಪಾಶವನು. ಪರಿವನದರ ಮಾಯಾಪಾಶವನು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.